ನಮಸ್ಕಾರ. ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ರಾಜ್ಯಸಭೆ ಇಲೆಕ್ಷನ್ ಬಗ್ಗೆ ಬಹಳಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ರಾಜ್ಯದಲ್ಲಿ ಯಾರಾಗ್ತಾರೆ ಕ್ಯಾಂಡಿಡೇಟ್ಸ್, ಯಾರು ಯಾವ ಪಕ್ಷದಿಂದ ಸ್ಪರ್ಧಿಸ್ತಾರೆ ಅಂತೇಳಿ IPL ಜ್ವರ ಕೂಡ ಜಾಸ್ತಿ ಆಗಿರುವಂಥ ಈ ಸಂದರ್ಭದಲ್ಲಿ ರಾಜ್ಯಸಭಾ ಇಲೆಕ್ಷನ್ಗೆ ಯಾರಾದರೂ ಒಬ್ಬರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರಾ ಅನ್ನುವಂಥ ಒಂದು ಕ್ವಶನ್ ಮಾರ್ಕ್ ನನ್ನ ಮುಂದಿದೆ. ಇಂಪ್ಯಾಕ್ಟ್ ಪ್ಲೇಯರನ್ನು BJP ಅವರು ಆಡಿಸಬೇಕು ಅಂತ ಆದರೆ ಸದ್ಯದ ಕ್ಯಾಪ್ಟನ್ ದೇವೇಗೌಡರು ಒಪ್ಕೋಬೇಕಾಗತ್ತೆ. ದೇವೇಗೌಡರು ಏನಾದರೂ ಸ್ಪರ್ಧೆ ಮಾಡಲ್ಲ ಅಂತ ಆದರೆ BJPಯಿಂದ ಒಬ್ಬ ಇಂಪ್ಯಾಕ್ಟ್ ಪ್ಲೇಯರ್ ಲಾಸ್ಟ್ ಮಿನಿಟ್ ಎಂಟ್ರಿ ಕೊಟ್ಟು ಭರ್ಜರಿ ಬೌಂಡರಿ ಸಿಕ್ಸರ್ಸ್ ಹಿಡಿಯೋದಿಸೋದಂತೂ ಗ್ಯಾರಂಟಿ. ಮ್ಯಾಚ್ ವಿನ್ ಆಗ್ತಾರಾ ಇಲ್ವಾ ಅನ್ನೋದು ಈಗ ಗೊತ್ತಿಲ್ಲ. ಬಟ್ ಈ ಇಂಪ್ಯಾಕ್ಟ್ ಪ್ಲೇಯರ್ ಕೆಲಸ ತುಂಬಾ ಇದೆ. ಈ ಇಂಪ್ಯಾಕ್ಟ್ ಪ್ಲೇಯರ್ನ ಕೆಲಸ ಕೇವಲ ಕರ್ನಾಟಕದಲ್ಲಿ ಮಾತ್ರ ಮ್ಯಾಚ್ ಆಡೋದಲ್ಲ, ಬೆಂಗಳೂರಿನ ಪಿಚ್ ಮಾತ್ರ ನೋಡ್ಕೊಂಡು ಬರೋದಲ್ಲ. ಈ ಇಂಪ್ಯಾಕ್ಟ್ ಪ್ಲೇಯರ್ಗೆ ಹೈದರಾಬಾದ್ ಪಿಚ್ಚು ನೋಡ್ಕೋಬೇಕು, ವಿಶಾಖಪಟ್ಟಣಂ ನೋಡ್ಕೋಬೇಕು, ಚೆನ್ನೈ ನೋಡ್ಕೋಬೇಕು, ತ್ರಿವೆಂಡ್ರಮ್ ನೋಡ್ಕೋಬೇಕು. ನಿಮಗೆ ಮೋಸ್ಟ್ಲಿ ಅರ್ಥ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಈ ಇಂಪ್ಯಾಕ್ಟ್ ಪ್ಲೇಯರ್ ಯಾರೂ ಅಲ್ಲ, ಕಾಂತಾರದ ಓನರ್ ಈಶ್ವರನ ಹೂದೋಟದಿಂದ ಅರಳಿ ಬಂದಂತಹ ರಿಷಬ್ ಶೆಟ್ಟಿ. ಹಲವು ತಿಂಗಳುಗಳಿಂದ ಒಂದು ಮಾತುಕತೆ BJPಯ ಹೈಕಮಾಂಡ್ ಮತ್ತು ರಿಷಬ್ ಶೆಟ್ಟಿ ಮಧ್ಯೆ ನಡೀತಾ ಇತ್ತು. ಒಂದು ಹಂತದಲ್ಲಿ ಮೋದಿಯವರು ಕೂಡ ಫೇಸ್ ಟು ಫೇಸ್ ಭೇಟಿಯಾಗಿದ್ದರು. ಅಮಿತ್ ಶಾ ಅವ್ರ ಜೊತೆ ಕೂಡ ಚರ್ಚೆ ಆಗಿದೆ. ಬಟ್ ಅದು ಇದೇ ರಾಜ್ಯಸಭಾ ಇಲೆಕ್ಷನ್ನಲ್ಲಿ ಇಂಪ್ಲಿಮೆಂಟಿಗೆ ಬರುತ್ತಾ ಅನ್ನೋಂಥ ದೊಡ್ಡ ಕ್ವಶನ್ ಮಾರ್ಕ್ ಇದೆ. ಒಂದು ವೇಳೆ ದೇವೇಗೌಡರು ರಾಜ್ಯಸಭೆಗೆ ಹೋಗಲ್ಲ, ನನಗೆ ಸಾಕು, ನನ್ನ ಆರೋಗ್ಯ ನೋಡಿಕೊಂಡು ಮನೇಲಿ ಇರ್ತೀನಿ, ನೀವು ನೋಡ್ಕೊಳ್ರಪ್ಪ ರಾಜಕಾರಣವನ್ನು ಅಂತ ಬಿಟ್ಟುಕೊಟ್ರೆ BJPಯಿಂದ ರಿಷಬ್ ಶೆಟ್ಟಿ ಕ್ಯಾಂಡಿಡೇಟ್ ಆಗಿ ಕಣಕ್ಕಿಳಿಯುವಂಥ ಚಾನ್ಸಸ್ ಜಾಸ್ತಿ ಇದೆ. ಕಾಂತಾರ ಎರಡು ಮೂವಿಗಳ ಮೂಲಕ ರಿಷಬ್ ಶೆಟ್ಟಿ ಭಾರತೀಯ ಚಿತ್ರರಂಗದಲ್ಲಿ ಮಾಡಿರುವಂಥ ಇಂಪ್ಯಾಕ್ಟ್ ನಿಮಗೆ ಗೊತ್ತೇ ಇದೆ. ಅದರಲ್ಲೂ ಕೂಡ ಸೌತ್ ಇಂಡಸ್ಟ್ರಿಯಲ್ಲಿ, ಮುಖ್ಯವಾಗಿ ಕರ್ನಾಟಕ, ಹೈದರಾಬಾದ್, ತೆಲುಗು, ತಮಿಳು ಮತ್ತು ಮಲಯಾಳಂ ಈ ಇಂಡಸ್ಟ್ರಿಗಳಲ್ಲಿ ಕಾಂತಾರ ಮಾಡಿರುವಂಥ ಎಫೆಕ್ಟ್ ತುಂಬ ದೊಡ್ಡದಿದೆ. ಈ ಕ್ರೇಜನ್ನೇ ಬಳಸ್ಕೊಂಡು BJPಯವರು ದೊಡ್ಡ ಮಟ್ಟದಲ್ಲಿ ರಿಷಬ್ ಶೆಟ್ಟಿಗೆ ಒಂದು ಪ್ರಚಾರ, ಒಂದು ಸಾರಥ್ಯ, ಒಂದು ಹುದ್ದೆ ಕೊಟ್ಟು ಮುಂದಿನ ನಾನಾ ಎಲೆಕ್ಷನ್ನಲ್ಲಿ ಬಳಸಿಕೊಳ್ಳುವಂಥ ಸಾಧ್ಯತೆಗಳು ದಟ್ಟವಾಗಿದ್ದಾವೆ. ಒಂದು ತಮಿಳುನಾಡಿನಲ್ಲಿ ವಿಜಯ್ ಕ್ರಿಯೇಟ್ ಮಾಡಿರುವಂಥ ಹವಾ, ಅದಕ್ಕೆ ಸರಿದೂಗಿಸುವಂಥ ಒಂದು ಹವಾ ಕ್ರಿಯೇಟ್ ಮಾಡೋಕ್ಕೆ ಮತ್ತೊಬ್ಬ ನಟನೆ ಬರಬೇಕಾಗತ್ತೆ ಈಗಿನ ಪರಿಸ್ಥಿತಿಯಲ್ಲಿ. ಆ ಒಂದು ಇದನ್ನು ಇಂಪ್ಯಾಕ್ಟನ್ನು ರಿಷಬ್ ಶೆಟ್ಟಿ ಮಾಡ್ತಾರೆ ಅನ್ನುವಂಥ ಒಂದು ದೂರದ ಕ್ಯಾಲ್ಕುಲೇಷನ್ಸ್ BJPಯವರಲ್ಲಿದೆ. ಕೇರಳದಲ್ಲಿ ನಟ ಸುರೇಶ್ ಗೋಪಿ ಅವರನ್ನು ಕರ್ಕೊಂಬಂದವರು ಸಂಸದರು ಕೂಡ ಆದರು. ಅವರ ಮೂಲಕ BJPಯನ್ನು ಬೆಳೆಸುವಂಥ ಪ್ರಯತ್ನ BJP ನಡೆಸಿದ್ರು ಕೂಡ ಯಾಕೋ ಸುರೇಶ್ ಗೋಪಿಯವರು ವಯಸ್ಸಿನ ಕಾರಣಕ್ಕೆ ನನಗೆ ಆಗ್ತಾ ಇಲ್ಲ, ಡೇ ಟು ಡೇ ನಾನು ಬೆಳಿಗ್ಗೆಯಿಂದ ರಾತ್ರಿ ತನಕ ಫೀಲ್ಡಲ್ಲಿ ಒದ್ದಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಕೇಂದ್ರ ಸಚಿವ ಸ್ಥಾನವನ್ನು ಕೂಡ ತೊರೆದು ಬಂದು ನೆಮ್ಮದಿಯಾಗಿದ್ದಾರೆ. ಹಾಗಾಗಿ ಕೇರಳದಲ್ಲಿ ಕೂಡ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿದೆ. ರಾಜೀವ್ ಚಂದ್ರಶೇಖರ್ ಅವರು ಒದ್ದಾಡ್ತಾ ಇದ್ದಾರೆ. ಆದರೆ ಇಡೀ ಮಾಸ್ ಅಪೀಲ್ ಕೊಡುವಂಥ ಒಂದು ಲೀಡರ್ಶಿಪ್ BJPಗೆ ಬೇಕಾಗಿರೋದ್ರ ಮೂಲಕ ಆ ಕಾರಣಕ್ಕೋಸ್ಕರ ರಿಷಬ್ ಶೆಟ್ಟಿಯನ್ನು BJPಗೆ ಕರೆತಂದು ರಾಜ್ಯಸಭಾ ಸ್ಥಾನವನ್ನು ಕೊಡೋ ಮೂಲಕ ಅವರಿಗೆ ಅಧಿಕಾರವನ್ನು ಕೊಟ್ಟರೆ ಅವರು ಈ 4-5 ರಾಜ್ಯಗಳಲ್ಲಿ, ತೆಲುಗು ಇಂಡಸ್ಟ್ರಿಗೆ 2 ರಾಜ್ಯ ಬರುತ್ತೆ ಸ್ವಾಮಿ, ಒಂದು ತೆಲಂಗಾಣ, ಒಂದು ಆಂಧ್ರ ಪ್ರದೇಶ. ಸೊ ಅಲ್ಲಿ 5 ಸ್ಟೇಟ್ಗಳನ್ನು ನಾವೀಗ ಕೌಂಟಿಗೆ ತಗೋಬೋದು. ಈ 5 ಸ್ಟೇಟ್ಗಳಲ್ಲಿ ಓಡಾಡಿಕೊಂಡು ರಿಷಬ್ ಶೆಟ್ಟಿಯವರು ಪಕ್ಷ ಸಂಘಟನೆ ಮಾಡ್ಬೋದು. ಅವರಿಗಿರುವಂಥ ಮಾಸ್ ಅಪೀಲ್, ಕಾಂತಾರ ಮೂಲಕ ಬಂದಿರುವಂಥ ಒಂದು ಇಮೇಜನ್ನು ಬಳಸ್ಕೊಂಡು BJP ಕಡೆ ಯುವ ಮತದಾರರನ್ನು, ಆಮೇಲೆ ಮುಖ್ಯವಾಗಿ ಹಿಂದುತ್ವದ ಮತದಾರರು, ರಿಷಬ್ ಶೆಟ್ಟಿ ಕಾಂತಾರ ಮೂವಿಯ ಮೂಲಕ ಧರ್ಮಕ್ಕೆ ಸಂಬಂಧಪಟ್ಟದ್ದು, ಆಮೇಲೆ ಈಗ ನೆಕ್ಸ್ಟ್ ಬರುವಂಥ ಮೂವಿಯಲ್ಲಿ ಅವರು ಆಂಜನೇಯ ಪಾತ್ರ ಮಾಡ್ತಿದ್ದಾರಂತೆ. ಹೀಗೆ ಹಲವು ಸಂದರ್ಭಗಳಲ್ಲಿ ರಿಷಬ್ ಶೆಟ್ಟರು ಭಾರತವನ್ನು ಪ್ರೀತಿಸುವಂಥ, ಹಿಂದೂ ಧರ್ಮ, ಸನಾತನ ಧರ್ಮವನ್ನು ಪ್ರೀತಿಸುವಂಥ ಕ್ಯಾರೆಕ್ಟರ್ಗಳು ಅಥವಾ ಅದನ್ನು ಪ್ರತಿನಿಧಿಸುವಂಥ ಕ್ಯಾರೆಕ್ಟರ್ಗಳನ್ನು ಮಾಡ್ತಾರೆ ಮುಂದಿನ ದಿನಗಳಲ್ಲಿ. ಆ ಮೂಲಕ ತನ್ನ ಇಮೇಜನ್ನು ಸನಾತನ ಧರ್ಮೀಯ ಒಂದು ಮುಖವಾಡದ ರೀತಿಯಲ್ಲಿ ಫೇಸ್ ಆಗಿ ಬಳಸಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ರಿಷಬ್ ಶೆಟ್ಟಿ ಅವರಲ್ಲಿದೆ. ಒಂದು ಮಾಸ್ ಅಪೀಲ್ ಇದೆ, ನಟನೆ ಅನ್ನೋ ಕಾರಣಕ್ಕೆ ಹ್ಯೂಜ್ ಫ್ಯಾನ್ ಫಾಲೋವಿಂಗ್ ಇದೆ, BJP ಕ್ಯಾಡರ್ ಇದೆ. ಇವೆಲ್ಲವನ್ನು ಕೂಡ ಒಂದು ಮಿಕ್ಸಪ್ ಮಾಡಿ ಎಲ್ಲೆಲ್ಲಿ BJP ವೀಕ್ ಇದ್ದಾವೋ, ಅಂದರೆ ತಮಿಳುನಾಡು, ಕೇರಳ ಈ ರಾಜ್ಯಗಳಲ್ಲಿ ಮುಖ್ಯವಾಗಿ ಬೆಳೆಸಿಕೊಳ್ಳುವಂಥದ್ದು. ಜೊತೆಗೆ ಕರ್ನಾಟಕದಲ್ಲಿ, ಮುಖ್ಯವಾಗಿ ಸೌತ್ ಕರ್ನಾಟಕದಲ್ಲಿ
ರಿಷಬ್ ಶೆಟ್ಟಿ ಅವರ ಇಮೇಜನ್ನು ಪೊಲಿಟಿಕಲಿ ಬಳಸಿಕೊಳ್ಳುವಂಥ ಒಂದು ಕ್ಯಾಲ್ಕುಲೇಷನ್ BJP ಹೈಕಮಾಂಡ್ ಹಾಕ್ಕೊಂಡಿದೆ ಅನ್ನುವಂಥದ್ದು ಮಾಹಿತಿಗಳಿವೆ. ಹಾಗಾಗಿ ಈ ರಾಜ್ಯಸಭೆ ಇಲೆಕ್ಷನ್ನಲ್ಲಿ ಸರ್ಪ್ರೈಸ್ ಕ್ಯಾಂಡಿಡೇಟ್ ಆಗಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ರಿಷಬ್ ಶೆಟ್ಟಿ ಕಣಕ್ಕಿಳಿದ್ರೆ ಅಚ್ಚರಿ ಏನಿಲ್ಲ. ನೋಡೋಣ, ನಾವು ಕೂಡ ಫಾಲೋಅಪ್ ಮಾಡ್ತಾ ಇದ್ದೀವಿ. ಈ ಹಿಂದೆ ಕೂಡ ನಾವು ಸುದ್ದಿ ಮಾಡಿದ್ವಿ, ರಿಷಬ್ ಶೆಟ್ಟಿ BJP ಮೂಲಕ ರಾಜಕಾರಣಕ್ಕೆ ಬರ್ತಾರೆ ಅನ್ನುವಂಥದ್ದು. ಆ ಕನಸು ಅಥವಾ ಆ ಒಂದು ಐಡಿಯಾ, ಆ ಒಂದು ಥಿಂಕಿಂಗ್ ಇದೇ ರಾಜ್ಯಸಭಾ ಚುನಾವಣೆಯಲ್ಲಿ ಇಂಪ್ಲಿಮೆಂಟ್ ಆಗತ್ತಾ ಕಾದು ನೋಡಬೇಕಾಗಿದೆ. ರಿಷಬ್ ಶೆಟ್ಟಿಯವರು ತಮ್ಮೆಲ್ಲ ಕೆಲಸಗಳನ್ನು, ಇಂಡಸ್ಟ್ರಿ ಕೆಲಸಗಳನ್ನು ಇಟ್ಟು ರಾಜಕಾರಣಕ್ಕೆ ತಮ್ಮ ಕೆಲಸವನ್ನು ಅಥವಾ ಸಮಯವನ್ನು ಮೀಸಲಿಡ್ತಾರೆ ಅನ್ನೋವಂಥದ್ದು ಕೂಡ ದೊಡ್ಡ ಕ್ವಶನ್ ಮಾರ್ಕ್. ಯಾಕೆಂದರೆ ತುಂಬ ಅರ್ಲಿ ಸ್ಟೇಜ್ ರಿಷಬ್ ಶೆಟ್ಟಿ ಅವರಿಗೆ. ಈಗ ತಾನೇ ಅವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಹಂತಕ್ಕೆ ರೀಚ್ ಆಗಿದ್ದಾರೆ, ಒಂದು ಅಪೀಲನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ, ಒಂದು ಇಮೇಜನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ, ಪೀಕಿಗೆ ಹೋಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವರು ಈ ಇಂಡಸ್ಟ್ರಿಯನ್ನು ಬಿಟ್ಟು ಬರ್ತಾರೆ ಅನ್ನುವಂಥದ್ದು ಕೂಡ ಒಂದು ಡೌಟ್ ಇದೆ. ಯಾಕೆಂದರೆ ಸಿನಿಮಾವನ್ನು ಪ್ರೀತಿಸುವ ಜನ ಸಿನಿಮಾವನ್ನು ಬಿಟ್ಟು ಹೊರಗೆ ಹೋಗೋದಿಲ್ಲ. ಹೋದರೂ ಕೂಡ ಹೆಚ್ಚಿನ ಸಮಯವನ್ನು ಅವರು ಹೊರಗಿನ ಜಗತ್ತಿಗೆ ಕೊಡೋದಿಲ್ಲ. ಬೇರೆ ಬೇರೆ ಬಿಸ್ನೆಸ್ ಮಾಡೋರನ್ನು ನೋಡಿದ್ದೀವಿ, ಸಿನಿಮಾದಲ್ಲಿ ಇದ್ಕೊಂಡು ಬೇರೆ ಬೇರೆ ಇಂಡಸ್ಟ್ರೀಸ್ಗಳನ್ನು ಮಾಡ್ಕೊಂಡವ್ರನ್ನ ನೋಡಿದ್ದೀವಿ. ಬಟ್ ಅವರ ಪ್ರೈಮ್ ಫೋಕಸ್ ಏನಿದ್ರು ಕೂಡ ಸಿನಿಮಾವೇ ಆಗಿರುತ್ತೆ. ಸೊ ರಿಷಬ್ ಶೆಟ್ಟಿಯವರು ಹುಟ್ಟಿದ್ದೇ ಸಿನಿಮಾಕ್ಕೋಸ್ಕರ ಅಂತ ಅವ್ರು ಹೇಳ್ಕೊಂಡು ಬಂದಿದ್ರು. ಮಾಡ್ತಿರೋದೇ ಸಿನಿಮಾ, ಜೀವನವೇ ಸಿನಿಮಾ, ಉಸಿರಾಡ್ತಿರೋದೇ ಸಿನಿಮಾ ಅಂತ ಹೇಳ್ಕೊಂಡಂಥ ರಿಷಬ್ ಶೆಟ್ಟಿಯವರು ರಾಜಕೀಯವನ್ನು ಒಂದು ಪಾರ್ಟಾಗಿ ತಗೋತಾರಾ ಅಥವಾ ಅದಕ್ಕೆ ತುಂಬ ಟೈಮನ್ನು ಮೀಸಲಿಡ್ತಾರ ಅನ್ನೋಂಥ ಕ್ವಶನ್ ಕೂಡ ಕೆಲವು ದಿನಗಳಲ್ಲಿ ಉತ್ತರ ಸಿಗುತ್ತೆ. ನಮಸ್ಕಾರ.